ಕಾಂಗ್ರೆಸ್ ಪಕ್ಷದ ಶಾಸಕನ ಪುತ್ರ ಅಲ್ಲದೆ ಇನ್ಯಾರೇ ಈ ರೀತಿಯಾಗಿ ಅವಾಚ್ಯವಾಗಿ ಅಶ್ಲೀಲವಾಗಿ ಮಾತನಾಡಿದಿದ್ರೆ ಸುಮ್ಮನಿರ್ತಾ ಇತ್ತ ಸರ್ಕಾರ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಜನಸಾಮಾನ್ಯರಿಗೆ ಒಂದು ರೂಲ್ಸು, ಕಾಂಗ್ರೆಸ್ ಪಕ್ಷದ ಸಚಿವರು ಶಾಸಕರ ಮಕ್ಕಳಿಗೆ ಒಂದು ರೂಲ್ಸಾ ಅನ್ನುವಂತ ಪ್ರಶ್ನೆ ಇರುವಂತದ್ದು. ಶಿವಮೊಗ್ಗದ ಭದ್ರಾವತಿಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಕೈ ಶಾಸಕರ ಪುತ್ರನ ರಕ್ಷಣೆಗೆ ಪ್ರಯತ್ನ ನಡೀತಾ ಇದೆಯಾ? ಮಹಿಳಾ ಅಧಿಕಾರಿಗೆ ನಿಂದನೆಯ ಆರೋಪ. ಇಡೀ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಾತನಾಡಿದ್ದೆಲ್ಲ ಅವಾಚ್ಯ ಶಬ್ದಗಳು, ಅಶ್ಲೀಲ ಪದಗಳನ್ನೇ ಮಾತನಾಡಿರುವಂಥದ್ದು. ಶಾಸಕ ಸಂಗಮೇಶ್ ಪುತ್ರ ಬಸವೇಶ್ ವಿರುದ್ಧ ಆರೋಪ ಬಂದಿದೆ. ಆದರೂ ಕೂಡ ಒಂದು 7 ಜನ ಅಪರಿಚಿತರ ವಿರುದ್ಧ FIR ನಲ್ಲಿ ದಾಖಲು ಮಾಡಲಾಗಿರುವಂಥದ್ದು, FIR ದಾಖಲು ಮಾಡಿಕೊಳ್ಳಲಾಗಿದೆ. ಆದರೆ ಬಸವೇಶನ ಹೆಸರಿಲ್ಲ. ಮತ್ತೊಂದು ಕಡೆ ಫೋನ್ ಕೊಟ್ಟನಲ್ಲ ರಮೇಶ ಅನ್ನುವಂಥವ್ರು, ಆತನ ಹೆಸರು ಕೂಡ ಕೊಟ್ಟಿಲ್ಲ. ಹಾಗಾದ್ರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಯಾವ ರೀತಿಯಾಗಿ ಈ ತನಿಖೆಯಲ್ಲಿ ಪ್ರಭಾವವನ್ನ ಬೀರಿದೆ ಅನ್ನುವಂಥದ್ದಕ್ಕೆ ಆ ಒಂದು FIR ಸಾಕ್ಷಿಯಾಗಿದೆ, ನಡೀತಾ ಇರುವಂಥ ತನಿಖೆನೇ ಸಾಕ್ಷಿಯಾಗಿದೆ. ಜ್ಯೋತಿ ವಿರುದ್ಧ ಅವಾಚ್ಯವಾಗಿ ನಿಂದಿಸಿರುವಂಥ ಆರೋಪದಲ್ಲಿ ಬಸವೇಶನ ಹೆಸರು ಇಲ್ಲದಿರುವಂಥದ್ದು ವಿರೋಧ ಪಕ್ಷಗಳು ಕೂಡ ಟೀಕೆಯನ್ನ ಮಾಡ್ತಾ ಇದ್ದಾರೆ. FIR ನಲ್ಲಿ ಆರೋಪಿ ಬಸವೇಶ್ ಹೆಸರಿಲ್ಲ. FIR ಆಗ್ತಾ ಇದ್ದಂತೆ 3 ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಶಾಸಕ ಪುತ್ರನ ವಿಚಾರಣೆ ಬಂಧನ ಮಾಡಲ್ವಾ ಅನ್ನುವಂಥ ಪ್ರಶ್ನೆ ಇಡೀ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದಿಸಿದಂತ ಆರೋಪದಲ್ಲಿ ಇಡೀ ರಾಜ್ಯ ನೋಡಿದೆ. CT ರವಿ ಅವರನ್ನ ಯಾವ ರೀತಿಯಾಗಿ ಬಂಧಿಸಲಾಯಿತು, ಬಂಧಿಸಿದ್ದಲ್ಲ ಎತ್ತಾಕೊಂಡು ಹೋಗಿ ಅರೆಸ್ಟ್ ಮಾಡಿಬಿಟ್ರು. ಅದನ್ನು ನೋಡಿದ್ವಿ. ಇಡೀ ರಾಜ್ಯದಲ್ಲಿ ಅವ್ರನ್ನ ನಡೆಸ್ಕೊಂಡಂತ ರೀತಿ ನೋಡಿದ್ವಿ. ಮಹಿಳಾ ಕುಲಕ್ಕೆ ಅವಮಾನ ಅಂತ ಹೇಳಿದ್ರು. ಆದರೆ ಈ ಮಹಿಳಾ ಅಧಿಕಾರಿಗೆ ಬೈದಿರುವಂಥದ್ದು ಮಹಿಳಾ ಕುಲಕ್ಕೆ ಸನ್ಮಾನ ಮಾಡಿದಂತಾಗಿದೆಯಾ ಅನ್ನುವಂಥ ಪ್ರಶ್ನೆಯನ್ನ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ. ಆದರೆ ಈ ವಿಚಾರದಲ್ಲಿ ಏನೇನು ಆಯಿತು, ಯಾರ್ಯಾರು ಏನೇನು ಮಾತನಾಡಿದ್ದಾರೆ ನೋಡ್ಕೊಂಬೋಣ. ಭದ್ರಾವತಿನಲ್ಲಿ ಗುಂಡಾ ರಾಜ್ಯ ಆಗ್ಬಿಟ್ಟಿದೆ. ಭದ್ರಾವತಿ ಯಾರೋ ಗುಂಡಾ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಶಾಸಕರ ಮಗ ಮಾಡ್ತಾನೆ. ಒಬ್ಬಳು ಹೆಣ್ಮಗಳಿಗೆ ಅಪಮಾನ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳಿದ್ರು ಕೂಡ ಈ ಕ್ಷಣ ತನಕ ಅವನ ಬಗ್ಗೆ ಏನು ಕ್ರಮ ಇಲ್ಲ. ಕಾನೂನು, ಕಾಂಗ್ರೆಸ್ನವರಿಗೊಂದು ಕಾನೂನು, ಸಾಮಾನ್ಯ ನಾಗರಿಕರಿಗೊಂದು ಕಾನೂನು, ಈ ಥರದ್ದು ಏನಾದ್ರು ಇದೆಯಾ ನಮ್ಮ ರಾಜ್ಯದಲ್ಲಿ? ಹೆಣ್ಣು ಮಗಳು, ಅದರಲ್ಲೂ ಸರ್ಕಾರಿ ಅಧಿಕಾರಿ, ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದಿರೋದರ ಜೊತೆಗೆ ಅವರನ್ನ ಥ್ರೆಟ್ ಮಾಡಿರೋದು ಕೂಡ ಇವತ್ತು ವೈರಲ್ ಆಗಿದೆ. ಅಂದ್ರೆ ನಿಮ್ಮ ಶಾಸಕರು ಏನು ಮಾಡಿದ್ರು ಸರಿ ಅನ್ನೋದ? ಇಷ್ಟೊತ್ತಿಗೆ ಸಂಗಮೇಶ್ವರ್ ಅವರ ಪುತ್ರ ಮಾನ್ಯ ಬಸವೇಶ್ ಅವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು. ಈಗ ನಾವು ತನಿಖೆ ಮಾಡ್ತೀವಲ್ಲ, ತನಿಖೆ ಮಾಡಿ ಒಬ್ಬ DYSPಗೆ ಇದು ಮಾಡಿ ನೀವು ಇಮಿಡಿಯೇಟ್ ಆಗಿ ರಿಪೋರ್ಟ್ ಕೊಡಿ ಅಂತ DYSPಗೆ ಒಬ್ಬರಿಗೆ ಇಂಟ್ರೆಸ್ಟ್ ಮಾಡಿದ್ದಾರೆ. ಮಾಡಿ ಇಮಿಡಿಯೇಟ್ ಆಗಿ ರಿಪೋರ್ಟ್ ತಗೊಳ್ತಾರೆ. ಸಂಗಮೇಶ್ವರನ ಮಗ ಇದ್ರೆ ಅವನ ಮೇಲೂ ಕ್ರಮ ತಗೊತಾರೆ. ಅವನ ಮೇಲೂ ಏನು ಅವನು ಒಂದು ವೇಳೆ ಇನ್ವಾಲ್ವ್ ಆಗಿ ಅವನೇ ಬೈದಿದ್ದಾನೆ ಅಂತ ಹೇಳಿ ಗೊತ್ತಾಯಿತು ಅಂದ್ರೆ ಅವನ ಮೇಲೂ ಕ್ರಮ ತಗೊಳ್ತಾರೆ. ನೋಡಿ, ಅವ್ರ ಮಗ ಇರ್ಬೋದು, ಇನ್ನೊಬ್ಬರ ಮಗ ಇರ್ಬೋದು, ಯಾರೇ ಇರ್ಬೋದು, ಶಾಸಕರು ಇರ್ಬೋದು, ಮಂತ್ರಿಗಳಿರ್ಬೋದು, ಅಧಿಕಾರಿಗಳನ್ನ ಅವಾಚ್ಯ ಶಬ್ದದಲ್ಲಿ ನಿಂದನೆ ಮಾಡತಕ್ಕಂಥದ್ದು ಶಿಕ್ಷಾರ್ಹವಾದಂಥ ಅಪರಾಧ. ಆ ಶಿಕ್ಷಾರ್ಹವಾದ ಅಪರಾಧವನ್ನ ಯಾರೇ ಮಾಡಿದ್ರು ಕೂಡ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಾಯ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ, ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರಕರಣ ಆದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಮಾತನಾಡಿದ್ದು. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದು ಇಡೀ ಮಹಿಳಾ ಸಮಾಜಕ್ಕೆ ಮಾಡಿದಂಥ ಅವಮಾನ ಅಂತ ಹೇಳಿದ್ರು. ಹಾಗಾದ್ರೆ ಈಗ ಇದೇನು ಗೌರವ ಕೊಟ್ಟಂತಾಗಿದೆಯಾ, ಸನ್ಮಾನ ಮಾಡಿದಂತಾಗಿದೆಯಾ? ಮತ್ತೆ ಸರ್ಕಾರ ನೆಟ್ಕೊಳ್ತಾ ಇರುವಂಥ ರೀತಿನೂ ಕೂಡ ಅಷ್ಟೇ ಸಾಕಷ್ಟು ಟೀಕೆಗೆ ಗುರಿ ಆಗ್ತಾ ಇದೆ. ಮಾತೆತ್ತಿದ್ರೆ ಮಹಿಳಾ ಸಬಲೀಕರಣ, ಮಹಿಳಾ ಪರವಾಗಿರುವಂಥ ಸರ್ಕಾರ, ನಿರ್ಭಯ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಏನಿದು, ಇದಕ್ಕೆ ಏನು ಹೇಳಬೇಕಾಗುತ್ತೆ? ಭಾಷಣಗಳಿಗೆ ಎಲ್ಲರೂ ಕೂಡ ಶೂರರ. ಈಗ ನೀವು ಹೇಳಿದ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಂಥ ಹೇಳಿಕೆಯನ್ನು, ಅದರ ಮುಂದುವರಿದ ಭಾಗದಲ್ಲಿ ಅವರು ಹೇಳಿದ, ನಿಮ್ಮ ಮನೆಯಲ್ಲಿ ತಾಯಿ ಇಲ್ವಾ, ಹೆಂಡತಿ ಇಲ್ವಾ, ಮಗಳಿಲ್ವಾ, ತಂಗಿ ಇಲ್ವಾ, ಅಕ್ಕ ಇಲ್ವಾ ಅಂತೆಲ್ಲ ದೊಡ್ಡ ಧ್ವನಿಯಲ್ಲಿ ಕೂಗಿದ್ರು. ಇವತ್ತು ಎಲ್ಲಿ ಒಂದು ಹೇಳಿಕೆನೂ ಕೂಡ ಇಲ್ಲ. ಅವರ ಪ್ರಕರಣದಲ್ಲಿ ಅವರಿಗೆ ಅವಮಾನ ಆಗಿರೋದು ಸಾಬೀತಾದರೆ ಅದು ಶಿಕ್ಷಾರ್ಹ ಅಪರಾಧವೇ. ಅದು ಯಾರೇ ಮಾಡಿದ್ರು, BJP JDS ಅಂತಲ್ಲ ಯಾರೇ ಮಾಡಿದ್ರು ಕೂಡ. ವೇರ್ಯಾಸ್ ಅವತ್ತು ಇನ್ನೂ ಇನಿಷಿಯೇಟ್ ಆಗುವಾಗಲೇ ಊರೆಲ್ಲ ಸುತ್ತಾಡಿಸಿದ್ರು ರವಿ ಅವ್ರನ್ನ ಅನ್ನೋದು ಅವರ ಆಕ್ಷೇಪನೆ. ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇನ್ನು ಪರಮೇಶ್ವರ್ ಹೇಳ್ತಾರೆ, ಇದರಲ್ಲಿ ಸಂಗಮೇಶ್ ಮಗನೇ ಆಗಿರಲಿ, ಯಾರೇ ಆಗಿರಲಿ, ಸಾಬೀತಾದರೆ ಕಂಡು ಬಂದರೆ ಕ್ರಮ ಕೈಗೊಳ್ತೀವಿ ಅಂತ. ಕಂಡು ಬರೋದು ಯಾವಾಗ? ತನಿಖೆ ಪಾರದರ್ಶಕವಾಗಿ ಆದಾಗ. ಈಗ ನಿನ್ನೆ
ಒಂದು 3-4 ಗಂಟೆ ಇರ್ಬೋದು. ಮಾಧ್ಯಮಗಳಲ್ಲಿ ಈ ಸುದ್ದಿ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದ್ದಂತೆ 3-4 ಗಂಟೆಗಳ ಗ್ಯಾಪ್ ಆಯಿತು. ಆ ಗ್ಯಾಪಲ್ಲಿ ಜ್ಯೋತಿ ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಮಾಧ್ಯಮಗಳಿಗೂ ಸಿಕ್ಕಿಲ್ಲ ಪ್ರತಿಕ್ರಿಯೆಗೆ. ಅದಾದ ಮೇಲೆ ಅವರು ಸೀದಾ ಆ ಠಾಣೆಗೆ ಬರ್ತಾರೆ. ಆ ಠಾಣೆಗೆ ಬರುವ ಮುಂಚಿನ ಸ್ವಲ್ಪ ಹೊತ್ತಿನವರೆಗೂ ಕೂಡ ಪೊಲೀಸರ ಒಂದು ಹೇಳಿಕೆ ಅಥವಾ ಒಂದು ಸ್ಪಷ್ಟನೆ ಒಂದೇ ಆಗಿತ್ತು, ಏನು, ದೂರು ಕೊಡಬೇಕು ಜ್ಯೋತಿಯವರು, ದೂರು ಕೊಟ್ಟ ನಂತರ ನಾವು ಕ್ರಮಗಳನ್ನು ಕೈಗೊಳ್ತೀವಿ ಅಂತ. ಅವರು ದೂರು ಕೊಡುವವರೆಗೆ ಅಥವಾ ಅವ್ರೇನು ಬಂದು ಅನಾಮಧೇಯ ವ್ಯಕ್ತಿ ಅಂತ ಕೊಟ್ರಲ್ಲ, ಅದಾಗುವ ಒಂದು 3-4 ಗಂಟೆಗಳ ಅವಧಿಯಲ್ಲಿದ್ದಂಥ ಒಂದು ಮೌನ ನಿಶ್ಶಬ್ದ ಸಾಕಷ್ಟು ತಂತ್ರಗಾರಿಕೆಯನ್ನು ನಡೆದಿದೆ ಅನ್ನುವಂಥ ಅನುಮಾನಗಳನ್ನು ಯಾರಾದರೂ ಕೂಡ ಮೇಲ್ನೋಟಕ್ಕೆ ಎತ್ತಬಹುದು. ಇವತ್ತು ಅಧಿಕಾರಿಗಳು ಹೆಣ್ಮಕ್ಳು ಉದ್ಯೋಗಕ್ಕೆ ಬರಬೇಕು, ಅದರಲ್ಲೂ ಸರ್ಕಾರಿ ಸೇವೆಗೆ ಬರಬೇಕು, ಹೀಗೆ 10 ವಿಚಾರಗಳನ್ನು ದೊಡ್ಡದಾಗಿ ಭಾಷಣಗಳನ್ನು ಮಾಡ್ತಾರೆ. ಮತ್ತು ಸರ್ಕಾರಿ ಅಧಿಕಾರಿಗಳು ಖಡಕ್ಕಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು ಅಕ್ರಮವೀರರ ವಿರುದ್ಧ ಅಂತ ಸಿಎಂ ಆದಿಯಾಗಿ ಪ್ರತಿಪಕ್ಷ ನಾಯಕರಾದಿಯಾಗಿ ಎಲ್ಲರೂ ಕೂಡ ಅವರವರ ಭಾಷಣಗಳಲ್ಲಿ ಮಾತನಾಡ್ತಾರೆ. ಆದರೆ ಕ್ರಮ ಕೈಗೊಳ್ಳೋಕೆ ಹೋದಂಥ ಸಂದರ್ಭದಲ್ಲಿ ಅವರೇನು ಯಾರ್ದಾದ್ರೂ ಲಂಚ ಹೊಡೆಯೋಕೆ ಹೋಗಿದ್ರು ಅಥವಾ ಯಾರನ್ನಾದ್ರೂ ಬ್ಲ್ಯಾಕ್ ಮೇಲ್ ಮಾಡೋಕೆ ಹೋಗಿದ್ದಿದ್ರು ಅಕ್ರಮ ಮರಳು ಗಣಿಗಾರಿಕೆಯನ್ನು ತಡೀಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನು ಸಂಬಂಧನೇ ಇಲ್ಲದೆ, ಈಗ ಏಕಾಏಕಿ ನೀವು ನಾನು ಹೋಗಿ ಇವರು MLA ಮಗ ಅಂತ ಫೋನ್ ಕೊಡಲಿಕ್ಕೆ ಸಾಧ್ಯನಾ? ಏನಾದರೂ ಒಂದು ಸಂಬಂಧ ಇರಲೇಬೇಕಲ್ಲ. ಸೊ ಅವರು ಯಾರು ಇಲ್ಲಿ ಲೈನಲ್ಲಿದ್ದಾರೆ, ಅಣ್ಣ ಲೈನಲ್ಲಿದ್ದಾರೆ, ತಗೊಳ್ಳಿ ಅಂತ ಕೊಡ್ತಾರೆ. ಅಣ್ಣ ಅಂದರೆ ಯಾವ ಅಣ್ಣ ಅಂದರೆ MLA ಮಗ ಅಂತ ಹೇಳ್ತಾರೆ. ನೇಮು ಬರುತ್ತೆ ಕೂಡ, ಆ ಮೊಬೈಲ್ ಡಿಸ್ಪ್ಲೇಯಲ್ಲಿ ನೇಮು ಬರುತ್ತೆ. ಸೊ ಮೇಲ್ನೋಟಕ್ಕೆ ಒಬ್ಬ ಸಾಮಾನ್ಯ ಪ್ರಜೆಯೇ, ಪ್ರಾಥಮಿಕ ತನಿಖೆ ಅಲ್ಲ, ಪ್ರಾಥಮಿಕ ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಿದ್ರು ಕೂಡ ಕಾಣಿಸುವಂಥ ಒಂದು ಕನೆಕ್ಟಿಂಗ್ ಡಾಟ್ಸ್ ಏನಿದೆ ಅದೆಲ್ಲವನ್ನು ಕೂಡ ಇಗ್ನೋರ್ ಮಾಡಿ ಈ ಒಂದು ಪ್ರಕರಣದಲ್ಲಿ ಒತ್ತಡ ತಂತ್ರಕ್ಕೆ ಶರಣಾಗಿರುವಂಥದ್ದು ಕಾಣಿಸ್ತಾ ಇದೆ. ಈ ಅಧಿಕಾರಿಯ ಮೇಲೆಯೂ ಕೂಡ ಒತ್ತಡ ಹಾಕಿ ಅನಾಮಧೇಯ ಅನ್ನುವಂಥ ಒಂದು ಲೆಕ್ಕಾಚಾರ ಬರೋ ರೀತಿ ಮಾಡಲಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಈಗ ನೋಡಿ, ಮಹಿಳಾ ಆಯೋಗ ವರದಿಯನ್ನು ಕೇಳಿದೆ, ಎಲ್ಲವೂ ಓಕೆ. ಆದರೆ BJP ಪ್ರತಿಭಟನೆಯನ್ನು ಮಾಡಿದೆ, ಮತ್ತಷ್ಟು ಮಾಧ್ಯಮಗಳಲ್ಲಿ ಉಲ್ಲೇಖ ಆಗಿದೆ, ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಆದರೆ ಅದೆಲ್ಲದರ ನಂತರವೂ ಕೂಡ ಈಗ ತಂದು ಕೊಟ್ಟಂಥ ಸಂದರ್ಭದಲ್ಲಿ ಧ್ವನಿ ಇತ್ತು. ಓಕೆ, ನೀವು ಸಂಗಮೇಶ್ ಅವ್ರು ನೇರವಾಗಿ ಅವರ ನಂಬರಲ್ಲಿ ಕಾಲ್ ಮಾಡಿಲ್ಲ, ಅವ್ರ ಫೋನಲ್ಲಿ ಕಾಲ್ ಮಾಡಿಲ್ಲ. ತಂದು ಕೊಟ್ಟಂಥ ವ್ಯಕ್ತಿ ಹತ್ರ ನೀವೇ ಹೇಳಿದಂತೆ ಹೆಸರು ಬಂದಿತ್ತು ಸಂಗಮೇಶ್ ಅಂತ. ಆ ಧ್ವನಿ ಮಾದರಿಯನ್ನೇನೋ ಸಂಗ್ರಹ ಮಾಡುವಂಥ ಪ್ರಕ್ರಿಯೆ ಆಗಿದೆಯಾ? ಇಲ್ಲ. ಅಕಸ್ಮಾತ್ ಆರೋಪ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಕರೆಸಿ ಒಂದು ಪ್ರಾಥಮಿಕ ಹೇಳಿಕೆಯನ್ನು ದಾಖಲಿಸುವಂಥದ್ದಾದ್ರೂ ಏನಾದರೂ ಆಗಿದೆಯಾ? ಅದೂ ಇಲ್ಲ. ಫೋನ್ ಕೊಟ್ಟ ಒಂದು ಹೆಸರಿಲ್ಲ, ಅವಂದು ಹೆಸರಿಲ್ಲ. ಸೊ ಯಾರೋ ಬೇರೆ ಯಾರು ಸಿಕ್ಕಿರೋರೊಬ್ರು, ಹಾಸನದವರೊಬ್ರು, ಹೀಗೆ 2-3 ಜನನ ಬುಕ್ ಮಾಡಿದ್ದಾರೆ. ಬಿಟ್ರೆ ಈ ಅಧಿಕಾರಿಯ ಮೇಲೆ ಲಾರಿ ಟ್ರ್ಯಾಕ್ಟರ್ನ ಹರಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿತ್ತು ಅನ್ನುವಂಥದ್ದು ಆ ಒಂದು ವಿಡಿಯೋದಲ್ಲಿ ಹರಿದಾಡ್ತಿರುವಂಥ ವಿಡಿಯೋದಲ್ಲಿ ಉಲ್ಲೇಖ ಆಗಿದೆ. ಗೊತ್ತಾಗ್ತಾ ಇದೆ ಏನಂತ, ಏನು ಸರ್ ನೀವು ಲಾರಿ ಹರಿಸ್ತಿದ್ರಲ್ಲ, ಹಂಗಾದ್ರೆ ನಾವು ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡೋ ತಪ್ಪ ಅಂತ ಕೇಳ್ತಾರೆ. ಅವ್ರೇನು ಕೇಳ್ತಾರೆ, ಏನು ದರೋಡೆ ಮಾಡಕ್ಕೆ ಬಂದಿದ್ದೀರಾ ಅಂತ. ದರೋಡೆ ಮಾಡ್ತಾ ಇರೋ ವ್ಯಕ್ತಿನೇ ಕೇಳ್ತಾರೆ, ಯಾರು ಬಂದಿದ್ದಾರೆ. ಅದು ಸಂಗಮೇಶ್ ಏನಲ್ಲ, ಅದು ಆಡಿಯೋ ಇರ್ಬೋದು. ಆದರೆ ಆ ಆಡಿಯೋದಲ್ಲಿ ಬರೋಂಥ ಮಾತೇನು, ದರೋಡೆ ಮಾಡಕ್ಕೆ ಬಂದಿರೋಂಥ ಅಧಿಕಾರಿ ಕೇಳ್ತಾ ಇದ್ದಾನೆ. ಯಾರು ದರೋಡೆ ಮಾಡ್ತಾ ಇರೋರು? ಶಿವಮೊಗ್ಗದಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ. ಎಲ್ಲ ನದಿ ತೀರಗಳಲ್ಲೂ ಕೂಡ ಈ ಒಂದು ಮರಳು ಗಣಿಗಾರಿಕೆ ಇವರೆಲ್ಲ ತುಂಬಿಸ್ಕೋತಾ ಇದ್ದಾರೆ ಮತ್ತು ಚೇಳಗಳನ್ನ ಇಟ್ಕೊಂಡು ಹಗಲು ದರೋಡೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅದರ ಮೇಲೆ ಅಧಿಕಾರಿಗಳು ಪ್ರಾಮಾಣಿಕತೆಯಿಂದ, ಧೈರ್ಯದಿಂದ, ಮನೋಸ್ಥೈರ್ಯದಿಂದ ಕೆಲಸ ಮಾಡಿ ಅಂತ ಹೇಳುವಂಥದ್ದು ರಾಜಕಾರಣಗಳು ಪರಮಾವಧಿ ಏನಿದೆ, ಒಂದು ಅನೀತಿಯ ಪರಮಾವಧಿ ಏನಿದೆ ರಾಜಕಾರಣದಲ್ಲಿ, ಅದು ಈ ಒಂದು ಅಧಿಕಾರಿಗಳ ಮನೋಸ್ಥೈರ್ಯವನ್ನು ಕುಗ್ಸಿರುವಂಥದ್ದು. ಇದು ರಾಜ್ಯದ ಹೆಣ್ಣು ಮಕ್ಕಳು ತಲೆ ತಗ್ಗಿಸುವಂಥ ಘಟನೆ. ಇನ್ನೂ ಕೂಡ ಸರಿಯಾದ ಪ್ರಕ್ರಿಯೆ ಆಗಿಲ್ಲ ಅನ್ನುವಂಥದ್ದು. ಪೃಥ್ವಿ ಎಸ್ ಪಟೇಲ್ರ, ಇಲ್ಲಿ ಪೊಲೀಸ್ ಇಲಾಖೆ ಎಷ್ಟರ ಮಟ್ಟಿಗೆ ಸಮರ್ಥವಾಗಿದೆ ಅನ್ನುವಂಥ ಪ್ರಶ್ನೆ ಅಂತ ಬಂದಂಥ ಸಂದರ್ಭದಲ್ಲಿ ದರ್ಶನ್ ಪ್ರಕರಣ ಬಂದಾಗ ನೋಡಿ, ಎಂಥ ಪ್ರಭಾವ ಇದ್ರೂ ಕೂಡ ದರ್ಶನ್ ಅಂತವ್ರನ್ನೇ ಒಳಗಾಕ್ಬಿಟ್ರು ಅಂದಾಗ ಶಭಾಷ್ಗಿರಿ ಕೊಟ್ಟಿದ್ದು ನೋಡಿದ್ವಿ, ನಾವೇ ಕೊಟ್ಟಿದ್ದೀವಿ ಪೊಲೀಸ್ ಇಲಾಖೆಗೆ. ಇವನ್ ಪ್ರಜ್ವಲ್ ಪ್ರಕರಣದಲ್ಲಿ ಅಂಥ ದೇವೇಗೌಡರ ಕುಟುಂಬವನ್ನು ಟಚ್ ಮಾಡಿಬಿಟ್ರಲ್ಲ ಅನ್ನುವಂಥದ್ದನ್ನ ಮಾತಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಕರಣದಲ್ಲೂ ಕೂಡ ಅಷ್ಟೇ. ಆದರೆ ಈಗ ಕಾಡ್ತಾ ಇರುವಂಥ ಡೌಟ್ ಅಂದರೆ, ಕಾಂಗ್ರೆಸ್ ಪಕ್ಷ ಅಂದರೆ ರಾಜಕಾರಣಿಗಳು ಅಂತ ಬಂದಾಗ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ಒಂದು ರೂಲ್ಸು, ಇನ್ನು ಉಳಿದಂಥ ಎಲ್ರಿಗೂ ಕೂಡ ಒಂದು ರೂಲ್ಸು ಅನ್ನುವಂಥದ್ದಾಗಿದೆ. ನಿಯತ್ತಿಂದ ಕೆಲಸ ಮಾಡುವಂಥ ಸರ್ಕಾರಿ ಅಧಿಕಾರಿಗಳು ಸಿಗುವಂಥದ್ದೇ 2% 3%. ಅಂಥದ್ರಲ್ಲಿ ಅಲ್ಲೋ ಇಲ್ಲೋ ಒಬ್ಬೊಬ್ಬರು ಕಾಣಿಸ್ತಾ ಇದ್ದಾರೆ. ಅಂಥವ್ರಿಗೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡಿದಂತ ಆಗ್ತಾ ಇದೆಯಲ್ಲ ನಡ್ಕೊಳ್ತಾ ಇರುವಂಥ ರೀತಿ ನೋಡಿದ್ರೆ. ಆಯಾ ಸರ್ಕಾರಗಳಿದ್ದಾಗ ಅವರವರ ಪಕ್ಷದ ನಾಯಕರನ್ನು ಅವರು ರಕ್ಷಣೆ ಮಾಡೋದು ಅದು ಹಿಂದಿನಿಂದಲೂ ಬಂದಿರತಕ್ಕಂಥದ್ದು. ನೋಡಿ, ಈ ಪ್ರಕರಣದಲ್ಲಿ ಗಣಿ ಅಧಿಕಾರಿ ಜ್ಯೋತಿಯವರ ದೂರಲ್ಲೇ ಇದೆ ಈ ಪ್ರಕರಣ ಹಳ್ಳ ಹಿಡಿಯುತ್ತೆ ಅಂತ. ನಿಮಗೆ ಇಡೀ ಪ್ರಕರಣದಲ್ಲಿ ಜ್ಯೋತಿಯವರು ದೂರು ಕೊಡ್ತಾರೆ, ಅನಾಮಧೇಯ ಅಂತ ಹೇಳ್ತಾರೆ, ಅನಾಮಧೇಯ ವ್ಯಕ್ತಿ ಅಂತಾರೆ. ಆ ಮುಖಾಂತರ ಯಾವ ಶಾಸಕರಾಗಿರ್ತಕ್ಕಂಥ ಸಂಗಮೇಶ್ವರ ಪುತ್ರ ಬಸವೇಶ್ವರವರು ಅವರು ಸ್ಥಳಕ್ಕೆ ಪರಿಶೀಲನೆ ಹೋದ ಸಂದರ್ಭದಲ್ಲಿ ಇನ್ಯಾರ್ದೋ ಮೊಬೈಲ್ ಕಾಲ್ ಮಾಡಿ ಇವರಿಗೆ ಅವಾಚ್ಯ ನಿಂದಿಸಿದ್ರು. ಅದನ್ನು ಅವರು ಹೇಳೋದೇ ಇಲ್ಲ. ಅವರು ನೀವು ದೂರು ಕೊಟ್ಟಿದ್ರಲ್ಲೇ ತಪ್ಪಿದೆ, ಅವರು ಮನಸ್ಸು ಮಾಡಬೇಕು. ಭಯ ಇರುತ್ತೆ, ಅಧಿಕಾರಿ ಬೇರೆ ಅಲ್ವಾ, ಇರ್ಬೋದು, ಎಲ್ಲೋ ನೀರ್ಗೀರ್ ಇಲ್ದೇವರ ಕಡೆ ಎತ್ತಂಗಡಿ ಮಾಡಿಬಿಟ್ರೆ ಅಂತ. ಬಟ್ ಪೊಲೀಸ್ ಇಲಾಖೆ ಗೊತ್ತಲ್ಲ ಯಾರು ಏನು ಎತ್ತಂತ, ನಾವೇ ತೋರಿಸ್ತಾ ಇದೀವಿ. ಇರ್ಬೋದು, ನೀವು ಕಾನೂನು ಹೇಳೋದು ಬೇರೆ, ಕಾನೂನು ಹೊರತುಪಡಿಸಿ ನಡೆಯೋದು ಬೇರೆ. ನಿಮಗೆ ಕೋರ್ಟ್ಗಳಲ್ಲಿ ಕಣ್ಣೆದುರಿಗೆ ಕೊಲೆ ಆಗಿರುತ್ತೆ,
ಎಲ್ರಿಗೂ ಗೊತ್ತು, ಸಾಕ್ಷಿ. ಇಡೀ ಗೊತ್ತಿರುತ್ತೆ. ಅಲ್ಟಿಮೇಟ್ ಏನು ಸಾಕ್ಷಿನೇ ಪರಿಗಣಿಸೋದು ಅದು. ಬಟ್ ಈ ಪ್ರಕರಣದಲ್ಲಿ ನಿಮಗೆ ಇಡೀ ರಾಜ್ಯಾದ್ಯಂತ ಈ ಮರಳು ಮಾಫಿಯಾ ಏನಿದೆಯಲ್ಲ, ಈ ಮರಳದಂದ ಇಡೀ ರಾಜ್ಯಾದ್ಯಂತ ಎಗ್ಗಿಲ್ಲದೆ ನಡೀತಿದೆ. ಎಲ್ಲ ಶಾಸಕರುಗಳಿದಾರಲ್ಲ, ಅದು ಇರ್ರೆಸ್ಪೆಕ್ಟಿವ್ ಆಫ್ BJP, JDS, ಕಾಂಗ್ರೆಸ್ಸು, ಆಯಾ ಶಾಸಕರ ಲಿಮಿಟ್ಸಲ್ಲಿ ಎಲ್ಲ ಕಡೆ ಮರಳು ಮಾಫಿಯಾ ಇದು ನಡೀತಿರ್ತಕ್ಕಂಥ ಈ ಥರದ್ದು ಒಂದು ಪ್ರಕರಣ ಅಷ್ಟೇ ಬಯಲಿಗೆ ಬಂದಿರತಕ್ಕಂಥ. ಇಂಥದ್ದು ನೂರಾರು ಪ್ರಕರಣಗಳಿದೆ. ಯಾಕಿದು ಈ ಮರಳು ಮಾಫಿಯಾ ಯಾಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಶಾಮೀಲಾಗಿರ್ತಾರೆ. ಈಗ ನೋಡಿ, ಜ್ಯೋತಿ ಅಂತವ್ರು ಪಾಪ ಅವರು ಸ್ಥಳ ಪರಿಶೀಲನೆಗೆ ಹೋದರು, ಅವರ ಮೇಲಾಧಿಕಾರಿಗಳು ಅವ್ರಿಗೆ ಬೆಂಬಲಕ್ಕೆ ನಿಲ್ಲೇ ಇಲ್ಲ. ಯಾಕಂದರೆ ಮೇಲಾಧಿಕಾರಿಗಳೇ ಶಾಮೀಲಾಗಿರ್ತಾರೆ, ಸಂಬಂಧಪಟ್ಟ ಇಲಾಖೆ ಸಚಿವರು ಕೂಡ ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಇಂಥ ಅಧಿಕಾರಿಗಳಿಗೆ ಇವತ್ತು ಸಂಕಷ್ಟ ಆಗಿರ್ತಕ್ಕಂಥದ್ದು. ಎಸ್, ಪೊಲೀಸರು ಅವರ ತನಿಖೆಯನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಒಂದು ಮೆಸೇಜನ್ನು ಪಾಸ್ ಮಾಡಬೇಕು. ನೀವು ಹೇಳಿದ್ರಿ ಹೌದು, CT ರವಿ ಪ್ರಕರಣಕ್ಕೆ ಒಂದು ಅಥವಾ ಇನ್ನೊಂದು ಪ್ರಕರಣಕ್ಕೆ ಒಂದು. ಈ ಪ್ರಕರಣದಲ್ಲಿ ಈಗ ಬಸವೇಶ್ ಅವರು ಅದು ನಾನು ಮಾಡಿಲ್ಲ ಅಂತ ಈಗ ಅವ್ರು ಹೇಳ್ತಾರೆ, ಅವರು ನಾವು ಕಾಲ್ ಮಾಡಿಲ್ಲ, ನಾವು ಹೇಳಿಲ್ಲ ಅಂತ ಹೇಳ್ತಾರೆ. ನಿಮಗೆ ಇನ್ಯಾರ್ದು ಮೊಬೈಲಿಗೆ ಕಾಲ್ ಮಾಡಿರುವಂಥದ್ದು, ಧಮಕಿ ಹಾಕಿರ್ತಕ್ಕಂಥದ್ದು, ಮೇಲ್ನೋಟಕ್ಕೆ ಧಮಕಿ ಹಾಕಿರೋದು ಇರ್ತಕ್ಕಂಥದ್ದು. ಯಾರಿಗೆ ಕಾಲ್ ಮಾಡಿದ್ರು ರಮೇಶನವ್ರನ್ನ, ಅವರ ಮೊಬೈಲನ್ನು ಸೀಜ್ ಮಾಡಬೇಕಿತ್ತು, ಅವ್ರ ಮೇಲೂ FIR ಹಾಕಬೇಕಾಗಿತ್ತು. ನಂತರ ಆ ಧ್ವನಿ ಏನಾದರೂ ರೆಕಾರ್ಡ್ ಆಗಿದ್ದರೆ ಅಲ್ಲಿ ಇಂಥವರೇ ಮಾಡಿರುವಂಥ ಕಾಲ್ ಲಿಸ್ಟ್ ಸಿಗುತ್ತೆ. ಈಗ ಪೊಲೀಸ್ ಇಲಾಖೆ ಕಾಲ್ ಲಿಸ್ಟ್ ಸಿಗುತ್ತೆ. ಆ ಮೂಮೆಂಟಲ್ಲಿ ಯಾರು ಕಾಲ್ ಮಾಡಿದರು, ಎಷ್ಟೊತ್ತಿಗೆ ಮಾಡಿದರು, ಮಾಡಿದಂಥವ್ರು ಯಾರು, ಅವ್ರ ನಂಬರ್ ಎಲ್ಲ ಸಿಗುತ್ತೆ. ಆ ನಂಬರ್ನ ಟ್ರೇಸ್ ಔಟ್ ಮಾಡಿ ಪೊಲೀಸರು ಅಟ್ಲೀಸ್ಟ್ ಅವ್ರ ಮೇಲೆ ಒಂದು FIR ಹಾಕಿದರೆ ಪೊಲೀಸರ ಮೇಲೆ ವಿಶ್ವಾಸ ಇರ್ತಕ್ಕಂಥದ್ದು. ಆದರೆ ಪೊಲೀಸರಿಗೂ ಕೂಡ ಸಹಜವಾಗಿ ಅವ್ರ ಮೇಲೆ ಒತ್ತಡ ಇರ್ತಕ್ಕಂಥದ್ದು. ಭದ್ರಾವತಿ ಶಾಸಕ ಆಗಿರ್ತಕ್ಕಂಥ ನಿಮ್ಗೆ ಭದ್ರಾವತಿ ಅನ್ನೋದೇ ಅದೊಂಥರ ಆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದೊಂಥರ ಟೆರಿಟರಿ ಇದ್ದಂಗೆ. ಇವಾಗಲ್ಲ, 25 ವರ್ಷದಿಂದ ಅಪ್ಪಾಜಿ ವರ್ಸಸ್ ಸಂಗಮೇಶ್. ಭದ್ರಾವತಿ ಒಂಥರ ಇವರು ಹೊರತುಪಡಿಸಿ ಈ ರಾಜಕಾರಣಿಗಳ ಸುತ್ತಮುತ್ತ ರೌಡಿ ರಾಜಕಾರಣ, ಸೌದೆ ಪುಟ್ಟ ಅಂತ ಹಿಡಿದು ಅನೇಕರು ಅಲ್ಲಿ ರೌಡಿಗಳಿರ್ತಕ್ಕಂಥ. ನಿಮಗೆ CM ಇಬ್ರಾಹಿಂ ಅವರು ಕೂಡ ಭದ್ರಾವತಿಯವರು, ಅವರ ತಮ್ಮನ ಮೇಲೂ ಕೂಡ ಅನೇಕ ಪ್ರಕರಣಗಳು ಇರ್ತಕ್ಕಂಥದ್ದು. ಹೌದು. ಈ ಪ್ರಕರಣದಲ್ಲಿ ಪೊಲೀಸರು ಎಲ್ಲ ಒಂದಷ್ಟೇ ರಾಜ್ಯದ ಜನರಿಗೆ ಅವರ ಕೆಲಸದ ಮೇಲೆ ಅನುಮಾನ ಪಡುವಂಗೆ ಮಾಡಿದ್ದಾರೆ. ಮತ್ತು ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಬೇಕು. ಇದರ ಮೂಲಕ ಇವರ ಗೃಹ ಜ್ಯೋತಿ, ಗೃಹಲಕ್ಷ್ಮಿ ಎಲ್ಲವೂ ಕೂಡ ಈ ಜ್ಯೋತಿ ಅವರ ಪ್ರಕರಣದಲ್ಲಿ, ಅಂದರೆ ಮಹಿಳಾ ಸಬಲೀಕರಣ, ಮಹಿಳಾ ಸಶಕ್ತೀಕರಣ ಎಲ್ಲ ಮಾತನಾಡ್ತಾರೆ ಭಾಷಣಗಳಲ್ಲಿ, ಅದೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಮಣ್ಣು ಅವರಿಗೆಲ್ಲ ಗ್ಯಾರಂಟಿ ಕೊಡ್ತಾ ಇದ್ರು. ಅಂದ್ರೆ ಆರ್ಥಿಕವಾಗಿ ಗ್ಯಾರಂಟಿ ಕೊಡ್ತಾ ಇದೀವಿ ಅಂತ ಇದ್ರು. ಸುರಕ್ಷತೆಗೆ, ಭದ್ರತೆಗೆ ಯಾವ ಗ್ಯಾರಂಟಿ ಪ್ರಕರಣದಲ್ಲಿ ನಿಜವಾಗ್ಲೂ ರಾಜಣ್ಣ ಸರಿ ಅವ್ರದ್ದು ಅದ್ರದ್ದಿದೆ. ರಾಜಣ್ಣ ನೆಕ್ಸ್ಟ್ ಉದಯಗಿರಿ ವಿಚಾರಕ್ಕೆ ಈ ವಿಚಾರದಲ್ಲಿ ಒದ್ದು ಒಳಗಾಕಿ ಅಂತ ಹೇಳಿದ್ರು. ಉದಯಗಿರಿಯಲ್ಲಿ ಇನ್ನೊಂದು